ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್. ನಾನು ನಿಮ್ಮ ವಿದ್ಯಾ. ಇವತ್ತು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ನಾನು ಲಂಗ ಬ್ಲೌಸನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಸೀರೆ ತಗೊಂಡಿದ್ದೀನಿ. ಸೀರೆನಲ್ಲಿ ಕಟ್ ಮಾಡಿ ನಾನು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಬ್ಲೌಸ್ಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಲೆಂತ್ ಬಂದು 15 ಇದೆ ಮತ್ತು ವಿಡ್ತ್ ಬಂದು 8.5 ಇದೆ. ನಾನು ಶೋಲ್ಡರ್ ಬಂದು 4 ತೊಗೊಂಡಿದ್ದೀನಿ, 4.5 ಇಳಿಸ್ಕೊಂಡಿದ್ದೀನಿ. ಇದು ಬ್ಲೌಸ್ಗೆ ನಾನು ಮಾರ್ಕ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ನಿಮ್ಮ ಮನೇಲಿ ನಿಮ್ಮ ಹತ್ರ ಯಾವ ಅಳತೆ ಇರುತ್ತೆ ಮೆಜರ್ಮೆಂಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ 3 ಇಯರ್ಸ್ವರೆಗೂ ಆಗುತ್ತೆ. 3 to 4 ಇಯರ್ಸ್ವರೆಗೂ ಈ ನಾನು ಮೆಜರ್ಮೆಂಟ್ ಹೇಳಿರೋದು ಆಗುತ್ತೆ. ಮಕ್ಕಳು ದಪ್ಪ ಸಣ್ಣ ನೋಡ್ಕೊಂಡು ನೀವು ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಬ್ಲೌಸ್ಗೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 4 ಫೋಲ್ಡ್ ಇದೆ. ನಾನು ನೋಡಿ ತೋರಿಸ್ತಾ ಇದ್ದೀನಿ. 4 ಫೋಲ್ಡ್ ಇದೆ. ಫ್ರಂಟು ಬ್ಯಾಕು 2 ಇದೆ. ಇವಾಗ ನಾನು ಅದನ್ನು ಬೇರೆ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಗೆ ಮಾಮೂಲಿ ರೌಂಡ್ ನೆಕ್ಕೆ ಕೊಡ್ತೀನಿ. ಫ್ರಂಟಿಗೆ ನಾನು ಈ ಥರ ಸ್ವೀಟ್ ಹಾರ್ಟ್ ನೆಕ್ಕನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ನಿಮ್ಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶೇಪ್ನ ನಾನು ಇದನ್ನು ಚಿಕ್ಕ ಹುಡುಗಿ ಆಗಿರೋದ್ರಿಂದ ಆಮೇಲೆ ನಾನು ಕೊಟ್ಕೊತೀನಿ. ಕಟ್ಟಿಂಗ್ಗೆ ನಾನು ಶೇಪ್ ಕೊಡ್ತಾ ಇಲ್ಲ. ಬ್ಯಾಕ್ ಅಷ್ಟೇ 3 ಇಟ್ಕೊಂಡು ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಬ್ಯಾಕ್ ಬಟನ್ ಆಗಿರೋದ್ರಿಂದ ನಾವು ಓಪನ್ ಮಾಡ್ಕೊತಾ ಇದ್ದೀವಿ. ಈ ರೀತಿ ನೋಡಿ, ಈ ರೀತಿ ಆಗುತ್ತೆ. ಬ್ಯಾಕ್ ಬರುತ್ತೆ, ಇದು ಫ್ರಂಟು. ಇವಾಗ ನಾನು ಸೀರೆನಲ್ಲಿ ಸರ್ಗಿರುತ್ತಲ್ವಾ, ಆ ಸರ್ಗನ್ನ ನಾನು ಈಗ ಬ್ಲೌಸ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ ಬ್ಲೌಸ್ಗೆ ನಾನು ಪಿಂಕ್ ಕಲರ್ ತೊಗೊತಾ ಇದ್ದೀನಿ. ಈ ರೀತಿ ನಾನು ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಡಿಸೈನ್ ನೋಡಿಕೊಂಡು ಯಾವ ಥರ ಡಿಸೈನ್ ಇರುತ್ತೋ ಸೀರೆಯಲ್ಲಿ ಚೆನ್ನಾಗಿ ಬರೋ ಥರ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಸಿಯಾಗೆ ಮನೇಲೇ ನೀವು ಮಕ್ಕಳಿಗೆ ಬೇಸಿಕ್ ಸ್ಟಿಚಿಂಗ್ ಬರೋರು ಕೂಡ ನಾವು ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಈಸಿ ಇದೆ. ನೋಡಿ, ಬೇಸಿಕ್ ಕಟ್ಟಿಂಗ್ ಬಂದರೆ ಸಾಕು. ನಿಮಗೆ ಬೇಸಿಕ್ ಸ್ಟಿಚಿಂಗ್ಗಳು ಬಂದರೆ ಸಾಕು. ನಾನು ಕಟ್ಟಿಂಗ್ ಮಾಡಿರೋದನ್ನ ನೋಡಿಕೊಂಡು ನೀವು ಆರಾಮಾಗೆ ನೀವು ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಇವಾಗ ನಾನು ಸ್ಲೀವ್ಸ್ಗೆ ಸ್ಯಾರಿ ಇಲ್ಲಿ ಏನಿರುತ್ತೋ ವೈಟ್ ಕ್ರೀಮ್ ಕಲರ್ ಇದೆ, ಆ ಬಟ್ಟೆನ ತೊಗೊತಾ ಇದ್ದೀನಿ. ಬಫ್ ಸ್ಲೀವ್ಸ್ ಹೊಲಿತಾ ಇರೋದ್ರಿಂದ ಈ ರೀತಿ ಕಾಂಟ್ರಾಸ್ಟ್ ಇರಲಿ ಅಂತೇಳಿ ಕ್ರೀಮ್ ಕಲರ್ನ ನಾನು ತೊಗೊಂಡು ಸ್ಲೀವ್ಸ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಲೆಂತ್ 4 ಇಟ್ಕೊಂಡಿದ್ದೀನಿ. ಈ ಥರ ಶೇಪ್ ತೊಗೊಳ್ಳೋಣ. ಇದಕ್ಕೆ ಸ್ಲೀವ್ಸ್ಗೆ ಈ ಥರ ಮಾಡಿಕೊಂಡು ಪಟ್ಟಿಗೆ ನಾನು ಕೆಳಗಡೆ ಪಟ್ಟಿಗೆ ಪಿಂಕ್ ಕಲರ್ ಬಾರ್ಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಬಫ್ ಬ್ಲೌಸ್ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಎಷ್ಟು ಬಫ್ ಅಂದರೆ ಫ್ರಿಲ್ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಕೊಟ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮಾಗೆ ತೊಗೊಂಡಿದ್ದೀನಿ. ಚಿಕ್ಕ ಮಗು ಅಲ್ವಾ, ತುಂಬ ಜಾಸ್ತಿ ಆದರೂ ಚೆನ್ನಾಗಿ ಕಾಣಲ್ಲ. ಇವಾಗ ಲಂಗಕ್ಕೆ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದು ಪಟ್ಟಿ ಲಂಗ ಆಗಿರೋದ್ರಿಂದ ನಾನು ಫುಲ್ ಲೆಂತು 28 ಬರುತ್ತೆ. ಹಂಗಾಗಿ ನಾನೀಗ ಇದಕ್ಕೆ ಲಂಗಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮೇಲ್ಗಡೆ ಪಟ್ಟಿಗೆ ಬೇರೆ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ 19 ಬೇಕಾಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ನಾನು ಇದಕ್ಕೆ. ಅದಕ್ಕೆ 20 ತೊಗೊಂಡಿದ್ದೀನಿ ಲಂಗಕ್ಕೆ. ಇವಾಗ ನಾನು ಪಟ್ಟಿಗೆ ಮೇಲ್ಗಡೆ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ. ಇದೂ ಅಷ್ಟೇ ಸೇಮ್ ನಾವು ಬ್ಲೌಸಿಗೆ ಯಾವ ರೀತಿ ಕಟ್ ಮಾಡ್ತೀವಿ ಆ ಥರ 4 ಫೋಲ್ಡಲ್ಲಿ ಈ ರೀತಿ ಈ ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿಕೊಂಡು ನೋಡಿ, ಇಲ್ಲಿ ನಾನು 8 ಬೇಕು ನನಗೆ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 9 ತೊಗೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದು ನನಗೆ ಮಾರ್ಕರ್ ಸಡನ್ನಾಗಿ ಸಿಕ್ಕಿಲ್ಲ, ಹಂಗಾಗಿ ಪೆನ್ನಲ್ಲೇ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. 4 ತೊಗೊಂಡಿದ್ದೀನಿ. ಡೌನ್ 4.5 ಇಳಿಸ್ಕೊತಾ ಇದ್ದೀನಿ. ಶೋಲ್ಡ್ರು 2 ತೊಗೊಂಡಿದ್ದೀನಿ ಫ್ರಂಟಲ್ಲಿ. ಸೇಮ್ ನಾವು ಬ್ಲೌಸಿಗೆ ಯಾವ ರೀತಿ ಕಟ್ ಮಾಡ್ಕೋತೀರೋ ಅದೇ ಥರ ಈ ಥರ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಾರ್ಕ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊತೀನಿ ನಾನು. ಇದರಲ್ಲೂ ಅಷ್ಟೇ 4 ಫೋಲ್ಡ್ ಇರುತ್ತೆ. ಇದನ್ನು ನೀವು ಸಪ್ರೇಟ್ ಮಾಡಿಕೊಂಡು ಈಗ ಫ್ರಂಟು ಸ್ವಲ್ಪ ಡೀಪ್ ಜಾಸ್ತಿ ಇಟ್ಕೊಳ್ಳಿ. ಯಾಕೆ ಬ್ಲೌಸು ನಮಗೆ ಮೇಲ್ಗಡೆ ಬಂದ್ಬಿಡು. ಇದಕ್ಕೆ ಡೀಪ್ ಕಮ್ಮಿ ಆಗಿಬಿಟ್ರೆ ಬ್ಲೌಸ್ ಮೇಲ್ಗಡೆ ಎಂಥ ಡೀಪ್ ಕಾಣಿಸುತ್ತೆ. ಹಂಗಾಗಿ ಫ್ರಂಟು ನೀವು ಸ್ವಲ್ಪ ಒಳಗಡೆ ಬ್ರಾಡಾಗೆ ಇಟ್ಕೊಳ್ಳಿ. ಬ್ಯಾಕೂ ಅಷ್ಟೇ ಬ್ರಾಡಾಗೆ ಇಟ್ಕೊಂಡು ಈ ರೀತಿ ಬ್ಯಾಕಿಗೆ ಬಟನ್ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇದು ಮೇಲ್ಗಡೆ ಪಟ್ಟಿಗೂ
ಇದು ಬಾಡಿ ಲಂಗ ಅಂತ ಹೇಳ್ತಾರೆ. ಬಾಡಿನೂ ರೆಡಿ ಆಯ್ತು ಇದಕ್ಕೆ. ಇವಾಗ ನಾನು ಲಂಗ ಬ್ಲೌಸು 2 ಕಟ್ಟಿಂಗು ಆಗಿದೆ. ಈಗ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈಗ ಪಟ್ಟಿ ಫಸ್ಟು ನಾನು ಪಟ್ಟಿನ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಫಸ್ಟು ಬ್ಯಾಕ್ ತೊಗೊಂಡಿದ್ದೀನಿ ನಾನು. ಬ್ಯಾಕ್ ತೊಗೊಂಡು ಉಕ್ಸ್ ಪಟ್ಟಿ ಮತ್ತು ಲಿಂಕ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗೆ ಫಸ್ಟು ಉಕ್ಸ್ ಪಟ್ಟಿ ಲಿಂಕ್ನ ನಾವು ಸೇರಿಸ್ಕೊಂಡ್ರೆ ಫಿನಿಶಿಂಗ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ನೋಡಿ. ಹೀಗಿದೆ ಅದು ಫಿನಿಶಿಂಗ್ ಮಾಡೋದಕ್ಕೆ ಎರಡೂ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಜಾಯಿನ್ ಮಾಡಿಕೊಂಡು ನಾವು ನೋಡಿ ಈ ಕಡೆ ಫುಲ್ಲೂ ಈ ಥರ 2 ಫೋಲ್ಡಲ್ಲಿ ನಾವು ಫಿನಿಶಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನಾವೇನು ಇದೆಲ್ಲ ಮಾಡೋಂಗೇ ಇಲ್ಲ, ಬಟ್ಟೆ ಕೊಡೋಂಗೇ ಇಲ್ಲ. ಅದೇ ಬಟ್ಟೆಲಿ ಈ ರೀತಿ ಫಿನಿಶಿಂಗ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬೋತ್ ಸೈಡ್ 4 ಕಡೆನೂ ನಾವು ಕಂಕಳ ಹತ್ರ ಮತ್ತು ಚೆಸ್ಟ್ ಇದ್ರ ಹತ್ರ ಎಲ್ಲನೂ ಮುಂದೆಗಡೆ ಬಾಡಿ ಹತ್ರ ಎಲ್ಲ ಈ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಾಡಿ ರೆಡಿಯಾಗಿದೆ ಇದು. ಬಟ್ ಈಗ ನಮಗೆ ಅವ್ರದ್ದು ಮೆಜರ್ಮೆಂಟ್ ನೋಡಿಕೊಂಡು ಎಷ್ಟು ಬೇಕು ಅಂತ ನಾವು ಇಡ್ಕೊತಾ ಇದ್ದೀವಿ. ಅಕಸ್ಮಾತ್ ಸ್ವಲ್ಪ ದೊಡ್ಡದಾಗೋಯ್ತು ಅಂತಂದ್ರೂ ನಾವು ಮಧ್ಯೆ ಡಾಟ್ಸ್ಗಳನ್ನೂ ಕೂಡ ಕೊಟ್ಕೋಬೋದು. ಇವಾಗ ಲಂಗಕ್ಕೆ ನಾನು ಫ್ರಿಲ್ ಕೊಟ್ಕೋತಾ ಇದ್ದೀನಿ. ಬಟ್ಟೆ ಜಾಸ್ತಿ ಇತ್ತು ಅಂದರೆ ನೀವು ಧಾರಾಳವಾಗಿ ತೊಗೊಂಡು 3 ಮೀಟ್ರ್ ಬೇಕಾದ್ರೆ ತೊಗೊಂಡು ಫ್ರಿಲ್ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವ್ರಿಗಂತೂ ಒಂದು ಸ್ಯಾರಿ ಫುಲ್ಲು ಹಾಕಿದ್ರೂ ಫ್ರಿಲ್ಲು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೀರೆ ಎಷ್ಟು ಜಾಸ್ತಿ ಇರೋದು, ಬಟ್ಟೆ ಜಾಸ್ತಿ ಇದ್ದಷ್ಟು ಫ್ರಿಲ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕಮ್ಮಿನೇ ತೊಗೊಂಡಿದ್ದೀನಿ, ಯಾಕೆಂದರೆ ಅದರಲ್ಲಿ ಅವ್ರ ಅಮ್ಮನೂ ಹೊಲ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಂಗಾಗಿ ನಾನು ಕಮ್ಮಿನೇ ತೊಗೊಂಡಿದ್ದೀನಿ, 2 ಮೀಟರ್ಸ್ ಅಷ್ಟೇ ತೊಗೊಂಡಿದ್ದೆ. ಈಗ ನಾನು ಫ್ರಿಲ್ ಹಿಡ್ಕೊಂಡು ಫಸ್ಟೇ ಐರನ್ ಕೂಡ ಮಾಡ್ಕೊಬಿಟ್ಟಿದ್ದೀನಿ. ಈ ರೀತಿ ಕಡೆ ಆ ಕಡೆ ಈ ಕಡೆ ನೀಟಾಗಿ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಯಾವತ್ತೂ ಫ್ರಿಲ್ ಕೊಟ್ಟೋದ್ಮೇಲೆ ಐರನ್ ಮಾಡ್ಕೊಡೋದು, ಫಿನಿಶಿಂಗ್ ಆದಮೇಲೆ ಐರನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಐರನ್ ಮಾಡಿಕೊಂಡು ಈ ರೀತಿ ನಾನು ಏನು ಆವಾಗಲೇ ಪಟ್ಟಿ ಹೊಲ್ದಿದ್ನಲ್ಲ ನೋಡಿ, ಈಕ್ವಲ್ ಆಗಿದೆಯಾ ನೋಡಿಕೊಂಡು ಫಸ್ಟು ಏನಾದರೂ ಸ್ವಲ್ಪ ಉದ್ದ ತುಂಡ ಇತ್ತು ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಡಾಟ್ಸ್ ಎಲ್ಲ ಇಟ್ಕೊಂಡು ಈ ರೀತಿ ಲಂಗಕ್ಕೆ ಸೇರಿಸ್ಕೋಬೇಕು. ಈ ರೀತಿ ನೀಟಾಗೆ ನೋಡಿ, ಈ ರೀತಿ ಫಿನಿಶಿಂಗ್ಗೆ ನೀಟಾಗೆ ನೋಡಿ. ಒಂದು ಚೂರು ಪಾಯಿಂಟರ್ಸ್ ಜಾಸ್ತಿ ಇತ್ತು ಅಂತ ನಾನು ಒಂದು ಡಾಟನ್ನು ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು. ಇವಾಗ ಅದಾಯಿತು. ಮತ್ತು ಅದು ನಾನು ಫಿನಿಶಿಂಗ್ ಮಾಡೋದಕ್ಕೋಸ್ಕರ ಈ ರೀತಿ ಕೆಳಗಡೆ ಒಂದು 2 ಇಂಚಷ್ಟು ಲೈನಿಂಗನ್ನು ಕಟ್ ಮಾಡಿಕೊಂಡು ಕೆಳಗಡೆಯಿಂದ ಈ ರೀತಿ ನಾನು ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಫಿನಿಶಿಂಗ್ ಆಗಬೇಕಲ್ಲ, ಹಂಗೆ ಬಿಟ್ಟರೆ ಚುಚ್ಚುತ್ತೆ ಮಕ್ಕಳಿಗೆ. ಆ ಕಾಟನ್ ಕ್ಲಾತಲ್ಲೇ ನಾವು ನೀಟಾಗಿ ಫಿನಿಶಿಂಗ್ ಮಾಡ್ತು ಅಂದರೆ ಮಕ್ಕಳಿಗೆ ಚುಚ್ಚೋದಿಲ್ಲ, ನಾವೇನು ಫ್ರಿಲ್ ಕೊಟ್ಟಿರ್ತೀವೋ ಅದು ಚುಚ್ಚೋದಿಲ್ಲ. ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಈ ಥರ ಒಳಗಡೆಗೂ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ನಾವು, ನಿಮಗೆ ಸ್ಟಿಚಿಂಗ್ ಮಾಡ್ತಾರದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ರೀತಿ ನಾವು ನೀಟಾಗಿ ಮಾಡಿದಾಗ ಯಾವುದೇ ರೀತಿ ಕಚ್ಚಾ ಎಲ್ಲ ಆಚೆಗೆ ಬರೋದೇ ಇರೋದಿಲ್ಲ. ನೀಟಾಗೆ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಮತ್ತು ಅದನ್ನು ನಾವು ಈ ರೀತಿ ಇನ್ನೊಂದು ಸತಿ ಸ್ಟಿಚ್ ಮಾಡ್ಕೊಬಿಟ್ರೆ ಲಂಗದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಲೈನಿಂಗ್ ಕೂಡ ಸೇರಿಸ್ಕೋಬೋದು. ನಾನು ಇವ್ರಿಗೆ ಲೈನಿಂಗ್ ಏನು ಬೇಡ ಅಂದರು, ಹಾಗಾಗಿ ನಾನು ಲೈನಿಂಗ್ ಹಾಕ್ಕೊಂಡಿಲ್ಲ. ನೀವು ಲಂಗ ಸ್ಟಿಚ್ ಮಾಡಬೇಕಾದ್ರೇ ಕೆಳಗಡೆ ನಾವು ಫ್ರಿಲ್ ಕೊಡ್ತೀವಲ್ಲ, ಅದೇ ಥರ ಅದಕ್ಕೂ ಫ್ರಿಲ್ ಕೊಟ್ಕೊಂಡು ಲೈನಿಂಗ್ ಕೂಡ ಸೇರಿಸ್ಕೋಬೋದು. ಅವರು ಬೇಡ ಅಂದರು, ಹಾಗಾಗಿ ನಾನು ಲೈನಿಂಗನ್ನು ಕೊಟ್ಟಿಲ್ಲ. ಲೈನಿಂಗ್ ಕೂಡ ನೀವು ಸೇರಿಸ್ಕೋಬೋದು ಮಕ್ಕಳಿಗೆ. ಒಳಗಡೆಗೆ ಏನು ಲಂಗ ಎಷ್ಟಿರುತ್ತೆ ಅದಕ್ಕಿಂತ ಒಂದು 3 ಇಂಚಸ್ ಮೇಲ್ಗಡೆಗೆ ಲೈನಿಂಗ್ ಕಟ್ ಮಾಡಿಕೊಂಡು ನಾವು ನೀಟಾಗೆ ಫಿನಿಶಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಇವಾಗ ಲಂಗದ್ದು ಫಿನಿಶಿಂಗು ಆಗಿದೆ. ಫೋಲ್ಡ್ ಮಾಡಿ ಒಟ್ಟಿಗೆ ಒಂದೇ ಸತಿ ಫಿನಿಶಿಂಗ್ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಮತ್ತೆ ಓವರ್ಲಾಕ್ ಮಾಡೋದೆಲ್ಲ ಬೇಕಾಗುತ್ತೆ. ಈ ರೀತಿ ಒಂದೇ ಸತಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಡಬಲ್ ಫೋಲ್ಡ್ ಹಾಕ್ಕೊಂಡು ನೀಟಾಗಿ ಈ ರೀತಿ 2 ಸ್ಟಿಚ್ ಹಾಕ್ಕೊಬಿಟ್ರೆ ಲಂಗ ರೆಡಿ ಆಯಿತು. ನೋಡಿ ಎಷ್ಟು ಈಸಿಯಾಗಿ ನಮಗೆ ಲಂಗ ರೆಡಿಯಾಗಿದೆ. ಇವಾಗ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವು ಯಾವ ಶೇಪ್ ಕೊಟ್ಟಿರ್ತೀವೋ ಅದೇ ಶೇಪ್ಗೆ ನಾವು ಸೀದಾ ಮೇನ್ ಪೀಸ್ನ ಇಟ್ಕೊಂಡು ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೀದಾ ಮೇನ್ ಪೀಸ್ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಈ ರೀತಿ ಉಲ್ಟಾ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನಾನು ಆವಾಗ ನಮಗೆ ಎಕ್ಸ್ಟ್ರಾ ಯಾವುದೇ ರೀತಿಯಾದ ಪಟ್ಟೆ ಸೇರಿಸಿ ನಾವು ಫಿನಿಶಿಂಗ್ ಮಾಡೋವಂಥದ್ದಿಲ್ಲ. ಅದೇ ರೀತಿ ನೀಟಾಗೆ ಫಿನಿಶಿಂಗ್ ಆಗುತ್ತೆ.
ಏಮಿಂಗ್ ಮಾಡೋದು ಎಲ್ಲ ಏನು ರಿಸ್ಕೇ ಇರಲ್ಲ ನೋಡಿ. ಈ ರೀತಿ ನೀಟಾಗೆ ಫಿನಿಶಿಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇವಾಗ ಅದೇನು ಶೇಪ್ ಇರುತ್ತೋ ಅದನ್ನು ನೀಟಾಗಿ ನಾವು ಒಂದು ನಿಮ್ಗಲ್ಲಿ ಬಂದಿಲ್ಲ ಅಂದರೆ ಒಂದು ಸೂಜಿನೋ ಪಿನ್ನೋ ತೊಗೊಂಡು ಸಪೋರ್ಟಿಂದ ಈ ರೀತಿ ಫಿನಿಶಿಂಗ್ನ ತುಂಬ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಅದೇ ನೀವು ಬ್ಲೌಸು ಇದೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಐರನ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಐರನ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಫಿನಿಶಿಂಗ್ ಬರಲ್ಲ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ಗಳೇನಾದರೂ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್. ಆದಷ್ಟು ನೀಟಾಗಿ ನಾನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಿಗಾದರೂ ಮತ್ತು ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಯಾವ ರೀತಿ ಬೇಕು ನಿಮಗೆ ಬ್ಲೌಸಸ್ಸು ಅಥವಾ ಲಂಗ ಬ್ಲೌಸು ಡ್ರೆಸ್ಸಸ್ ಯಾವುದಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಅದನ್ನು ಆದಷ್ಟು ವೀಡಿಯೋದಲ್ಲೇ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ನೀಟಾಗಿ ಇದನ್ನು ಅಷ್ಟೇ ಸೀದಾ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಈ ರೀತಿ ಲೈನಿಂಗ್ ಇಟ್ಕೊಂಡು ಉಲ್ಟಾ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಡಬಲ್ ಕೆಲಸನೂ ಇರೋಲ್ಲ ನಮಗೆ. ಒಳಗಡೆ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಮಾಡೋ ಅಂಥದ್ದು ಏನಿಲ್ಲ. ಯಾಕೆ ಇದು ಈ ಸೀರೆ ಇದಾಗಿರೋದ್ರಿಂದ ನೀಟಾಗಿ ಸ್ಟಿಫಾಗೆ ಕೂರುತ್ತೆ ಲಂಗ ಬ್ಲೌಸು. ಕ್ಯಾನ್ವಾಸ್ ಎಲ್ಲ ಏನು ಬೇಕಾಗಿಲ್ಲ. ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇತ್ತು ಅಂದರೆ ನೀವೇ ಮನೇಲಿ ಟ್ರೈ ಮಾಡಿ. ಈಗ ನಾನು ಉಕ್ಸ್ ಪಟ್ಟಿ ಮತ್ತು ಲಿಂಕನ್ನ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಲೈನಿಂಗಲ್ಲಿ. ಲೈನಿಂಗನ್ನ ಒಳಗಡೆಗೆ ಫೋಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಕೊಬಿಡಿ, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ನಾವು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ನೀಟಾಗಿ ಫಿನಿಶಿಂಗ್ ಮಾಡೋಣ. ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಆದಷ್ಟು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈ ರೀತಿ ಫಿನಿಶಿಂಗ್ ಮಾಡಿಕೊಂಡ್ರೆ ನೀಟಾಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದೆಲ್ಲ ಸ್ಟಿಚ್ ಮಾಡೋಕ್ಕಿಂತ ಮೆಜರ್ ಮಾಡ್ಕೊಂಡು ನೋಡ್ಕೋಬೇಕು. ಈಕ್ವಲಾಗಿ ಎರಡು ಈಕ್ವಲಾಗಿ ಇದೆಯಾ ಅಂತ ಹೇಳಿ ಒಂದು ಸತಿ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಈಗ ನೋಡ್ಕೊಳ್ಳಿ ಎರಡು ಈಕ್ವಲಾಗಿ ಇದೆಯಾ ಏನು ಅಂತ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿ ಈಕ್ವಲಾಗಿದೆ. ಈಗ ನಾನು ಎರಡು ಕಡೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಫಿನಿಶಿಂಗ್ ಮುಗಿತಾ ಇದೆ. ಈಗ ಕೆಳಗಡೆ ನಾವೆರಡೂ ಕಡೆ ನೋಡ್ಕೊಂಡು ಇವಾಗ ನಾನು ಬಫ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ನಾನು ಪಟ್ಟಿಗೆ ಎಳಿದ್ದೀನಲ್ವ, ಪಟ್ಟಿಗೆ ಮಾರ್ಕ್ ಮಾಡಿಕೊಂಡು ಸೆಂಟರ್ ಮಾರ್ಕ್ ಮಾಡಿಕೊಂಡು ಈ ಥರ ಫ್ರಿಲ್ಸನ್ನ ಕೊಟ್ಕೊತಾ ಇದ್ದೀನಿ. ಇವಾಗ ಇದನ್ನು ಈ ಥರ ಉಲ್ಟಾ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ನೋಡಿದ್ರೆ ಕೆಳಗಡೆ ಬಾರ್ಡರ್ ಥರ ಬರ್ತಾ ಇದೆಯಲ್ಲ, ಪಿಂಕು ಕಾಂಟ್ರಾಸ್ಟ್ ಇರೋದ್ರಿಂದ ಬ್ಲೌಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಇದು ರೆಡಿ ಆಗಿದೆ. ಇವಾಗ ನಾನು ಸ್ಲೀವ್ಸ್ಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ರೀತಿ ತುಂಬ ಈಸಿಯಾಗೆ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮನೇಲಿರೋ ಮಕ್ಕಳಿಗೆ ನಾವೇ ಸ್ಟಿಚ್ ಮಾಡಿ ಹಾಕೋದ್ರಿಂದ ತುಂಬ ಖುಷಿ ಆಗುತ್ತೆ. ನೋಡಿ ಈ ರೀತಿ ಮತ್ತು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಕೂಡ ನೋಡಿ ಆರಾಮಾಗಿ ನೀವು ಈಸಿಯಾಗೆ ಸ್ಟಿಚ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಬಫ್ಫು. ಇವಾಗ ನಾನು ಶೇಪನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು 2-3 ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಯಾಕೆ ಮಕ್ಕಳು ದಪ್ಪ ಆಗ್ತಾಯಿದ್ದಾರೆ, ಸ್ವಲ್ಪ ನಾನು ದೊಡ್ಡ ಸೈಜಲ್ಲೇ ಹೊಲ್ದಿದ್ದೀನಿ ಅವಳಿಗೆ. ಹಂಗಾಗಿ ಈ ರೀತಿ ಸ್ವಲ್ಪ ಒಳಗಡೆ ಬಟ್ಟೆನೂ ಕೂಡ ಬಿಟ್ಕೊಂಡಿದ್ದೀನಿ. ಕೆಳಗಡೆ ಅಲ್ಲಿ ನೋಡಿ ಈ ರೀತಿ ನಾವು ಡ್ರೆಸ್ ಕೊಡ್ತೀವಲ್ಲ ಆ ಥರ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ. ಒಳಗಡೆ ನಾನು ಒಂದು 2 ಇಂಚಷ್ಟು ಬಟ್ಟೆ ಬಿಟ್ಕೊಂಡಿದ್ದೀನಿ. ಬ್ಲೌಸ್ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.